ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಇಲ್ಲಿ ನಡೀತಿರೋದೆಲ್ಲ ನಿಜ ರೀ. ಅಳಿಯಂದ್ರೆ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರ. ಟೀ ಕುಡೀರಿ, ಎಲ್ಲ ಹತ್ರ ಇರ್ತದೆ. ತಗೋ ಅವ್ವ ಸ್ನೇಹ, ಅವ್ವ ಸ್ನೇಹ, ನಮ್ಮವ್ವ. ಡಿ.ಸಿ ಸ್ನೇಹ, ಪುಟ್ಟಕ್ಕನ ಮಗಳೇ ಸ್ನೇಹ, ಊರಿಗೆಲ್ಲ ಉಪಕಾರ ಮಾಡ್ತೀನಿ ಸ್ನೇಹ. ಎಲ್ಲನ್ನು ತೊಟ್ಟು ಮುರಿದಾಗ್ತಿದ್ಯಾ. ನನ್ ಮಾತ್ರ ಏನು ಮಾಡ್ಬಿಡ ಕಣವ, ಇಂತ ಅಮ್ಮಯ್ಯ ಅಂತೀನಿ. ನಂಜವ್ವ, ಇದೇನ್ ಏನ್ ಮಾಡ್ತಿದ್ಯಾ ನೀನು? ಪುಟ್ಟಕ್ಕ, ಅಯ್ಯೋ ಪುಟ್ಟಕ್ಕ, ಪುಟ್ಟಕ್ಕ, ನಾನು ಗುಡಿಗೂ ಹೋಗ್ಲಿಲ್ಲ ಕಣವ. ನಿನ್ನ ಮಗಳ ನುಡಿಕೊಂಡು ಇಲ್ಲಿ ಗಂಟ ಬಂದಿವ್ರಿ. ನಂಗೆ ಏನು ಮಾಡ್ಬೇಡ ಅಂತ ಹೇಳು ನಿನ್ ಮಗಳಿಗೆ. ನನ್ನ ಮಗಳು ಅಲ್ಲ, ನನ್ನ ಮಗಳು ನಿನಗೆ ಯಾಕೆ ತೊಂದರೆ ಕೊಡ್ತಾಳೆ? ಇದೇ ನಾವ ಹೀಗೆ ಹೇಳ್ತಿದ್ದೀರಾ? ಇವ್ರು ರಾಜ ಜೊತೆ ಸೇರ್ಕೊಂಡು ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ. ಅನ್ಯಾಯ ಮಾಡಿದವ್ರು ಯಾರನ್ನೂ ನಮ್ಮ ಸ್ನೇಹ ಸುಮ್ಕೆ ಬಿಡಾಕಿಲ್ಲ. ಫೋಟೋಗ ಹಾರ ಹಾಕ್ಬಿಟ್ಟು ಕಿವಿಗೆ ಹೂ ಮಡ್ಗಕ್ಕೆ ಬಂದಿದ್ಯಾ? ನಿನ್ ಕತೆ ಮುಗೀತು ಬಿಡು. ಖಂಡಿತವಾಗ್ಲೂ ಇಲ್ಲ ಗೋಪಾಲಯ್ಯ, ದಿಟ್ಟವಾಗ್ಲೂ ದಿಗಲ್ ಬಿದ್ದು ಸಭೆ ಕೇಳಕ್ ಬಂದೀವ್ನಿ. ಈ ಬುದ್ಧಿ ಕೆಟ್ಟದ್ ಮಾಡಕ್ಕಿಂತ ಮುಂಚೆನೆ ಇರ್ಬೇಕಾಗಿತ್ತು. ಕಂಡವ್ರನ್ನ ಕಿಡ್ನಾಪ್ ಮಾಡಿ ಹೇಳ್ಕೊಂಡು ಹೋದ್ಮೇಲೆ ಕೇಳಿ ಅನ್ಭವಿಸ್ಲೇಬೇಕು. ಅಪ್ಪ ಶಿವ್ರೆ, ನಾನ್ ತೆಪ್ಪ ಮಾಡಿದಕ್ಕೆ ಅವತ್ತೇ ಸಭೆ ಕೇಳಿದೀನಿ ಕಣಪ್ಪ. ಕ್ಷಮೆ ಕೇಳಿದ್ಮೇಲೆ ಮತ್ತೆ ಯಾಕೆ ಭಯ ಪಡ್ತಾ ಇದ್ದೀರಾ? ಇನ್ನೇನವ ಮಾಡ್ಲಿ, ಸ್ನೇಹ ಆತ್ಮಾಗಿ ಎಲ್ಲರನ್ನೂ ಆಟ ಆಡಿಸ್ತವಳಲ್ಲ. ಸಮಯ ಕೇಳಿದ್ರು ಯಾಕೋ ಮನಸ್ಸು ತಡಿನಿಲ್ಲ, ಅದಕ್ಕೆ ಓಡ್ ಬಂದೆ. ಕಂಟಿ, ನೀನು ಹೇಳಿದ್ರೆ ನೀನ್ ಹೆಂಡತಿ ಕೇಳ್ತಾಳೆ, ನೀನೇ ಹೇಳಪ್ಪ. ನಾನು ಈಸ್ದಾಗ ಯಾರಿಗೂ ಏನು ಹೇಳಕ್ಕಿಲ್ಲ. ನಂಜವ್ವ, ನಮ್ಮ ತಾವು ಧರ್ಮ ಕರ್ಮ ಅನ್ನೋದಿದ್ರೆ ಯಾರನ್ನೂ ಬಿಡೋದು ಬೇಕಾಗಿಲ್ಲ, ತಿಳಿತೆ? ಅದ್ಯಾವ್ರೆ ನಮ್ಮ ಜೊತೆಗೆ ನಿಂತು ನಮ್ಮನ್ನು ಕಾಪಾಡ್ತಾನೆ. ಅದೆಲ್ಲ ಧರ್ಮ ಕರ್ಮ ಇರೋರಿಗೆ ಪುಟಮೆ, ಮೂರು ಬಿಟ್ಟು ನಡೆದವ್ರಿಗೆ ಮಾಸಾಣದ ದಾರಿನೇ ತೋರಿಸೋದು. ಅಪ್ಪ ಏನೇನು ಹೆದರ್ಸ್ಬೇಡ ಕಣಪ್ಪ ಗೋಪಾಲಪ್ಪ. ಏನೋ ಅಧಿಕಾರದ ಆಸೆ ಮೇಕೆ ಆ ರಾಜಿ, ಆ ಮನೆ ಆಡಿ ರಾಜಿ ಮಾತು ಕೇಳ್ಕೊಂಡು ಮನೆ ಆಡಿ ಕೆಲಸ ಮಾಡ್ಬಿಟ್ಟಿವ್ನಿ. ಆದ್ರೆ ಈಗ ನಾನು ಒಳ್ಳೆಯೊಳಗೆ ಬದಲಾಗಿವ್. ನೀವು ಒಳ್ಳೆಯವರಾಗೋದು ಒಂದೇ, ಬೇವಿನ ಮರದಲ್ಲಿ ಹಲಸಿನಣ್ಣು ಬಿಡೋದು ಒಂದೇ. ಚಿಕ್ಕಳದು ಸಾನೆ ಚೆನ್ನಾಗಿ ಮಾತಾಡ್ತೀವಿ ಕಣವ, ಆದ್ರೆ ನಿನ್ನಷ್ಟು ನಾಜುಕ್ ನನಗಿಲ್ಲ. ಪುಟ್ಟಕ್ಕ, ಕಂಟಿನ್ಯೂ ಇಲ್ಲ ಅವನೇ ಮುಚ್ಚು ಮನೆಯಲ್ಲಿ ಹೇಳ್ತೀನಿ. ನನಗೆ ಬಂಗಾರಮ್ಮನ ಮ್ಯಾಗೆ ಹಂಗು ಹಿಂಗು ಇತ್ತು ಹೊರ್ತು ಸ್ನೇಹದ ಮ್ಯಾಗೆ ಯಾವ ದ್ವೇಷನೂ ಇರಲಿಲ್ಲ ನನಗೆ. ತಗೊಳಪ್ಪ ಹೊಸ ವರ್ಷ. ಅಪ್ಪ ಗೋಪಾಲಪ್ಪ, ನಿನ್ ಮ್ಯಾಗ ಆಣೆ ಮಾಡಿ ಹೇಳ್ತೀನಿ ಕಣಪ್ಪ, ನನ್ ಸಾನೆ ಬದಲಾಗ್ಬಿಟ್ಟಿವ್ನಿ. ನಂಜಮ್ಮ, ನಮ್ಮ ಅಪ್ಪನ ಮ್ಯಾಗ ಕಾಣೆ ಇಟ್ಟು ಅವ್ರನ್ನ ಯಾಕೆ ಬಲಿ ತಗೋತೀರಾ? ಸುಮ್ಕಿರ್ತೀರಾ? ನೋಡಿ, ನೀವೆಲ್ರು ಏನ್ ಬೇಕಾದ್ರು ಹೇಳ್ಕೊಳ್ಳಿ. ಹಿಂದೆ ಆ ರಾಜಿ ಜೊತೆ ಸೇರ್ಕೊಂಡು ಒಂದು ತೆಪ್ಪ ಮಾಡಿವ್ನಿ, ಅದನ್ನ ತಿದ್ಕೊಂಡು ಈಗ ಒಳ್ಳೆಯವಳಾಗಿ ಬದುಕ್ತವನಿ. ಇನ್ ಬೇಕು ನನ್ನಿಂದ ಯಾವ ತೆಪ್ಪು ಆಗಕ್ಕಿಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ. ನೀವೆಲ್ಲರೂ ಕ್ಷಮಿಸಿದ್ರೆ ಸ್ನೇಹನು ನನ್ನನ್ನು ಕ್ಷಮಿಸ್ತಾಳೆ. ಕ್ಷಮಿಸಿ ನನ್ನ ಪಿರಾಣ ಉಳಿಸ್ರವ, ನಮ್ಮಯ್ಯ ಅಂತೀನಿ. ನಾವಂತೂ ನಿಮ್ನ ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ ಶಿವನೇ, ಪುಟ್ಟಕ್ಕ, ನೀನಾದ್ರೂ ಕ್ಷಮಿಸಿದೀನಿ ಅಂತ ಹೇಳವ. ನೀನ್ ಕ್ಷಮಿಸಿದೀನಿ ಅಂದ್ರೆ ನಿನ್ ಮಗಳು ನನ್ನ ಕ್ಷಮಿಸ್ಬಿಡ್ತಾಳೆ. ಏನ್ ನಂಜವ್ವ ನೀನು? ಏನ್ ಇದನ್ನೆಲ್ಲ ಮಾಡ್ಕೊಂಡು ನೀನು ತಿದ್ಕೊಂಡ್ರೆ ಯಾವ್ರೇ ಕ್ಷಮಿಸ್ತಾನೆ? ಏನ್ ಮನ್ಸಲ್ಲಿ ಕ್ಷಮಿಸಕ್ಕಿಲ್ವೇ? ಏನೋ ಪುಟ್ಟಕ್ಕ, ನಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ನೀ ನನ್ನ ಪಾಲ್ಗಿತ್ತಿ ಅಂತ ಇಲ್ಲಿ ಗಂಟ ಬಂದಿರೋದಿ. ನನ್ನ ಮಗ ಬೊಂಬಾಯಿನಾಗವನೆ, ಇನ್ನು ನನ್ನ ಮಗಳು ಅದೇನೋ ಓದ್ಬೇಕು ಅಂತ ಹೋಗಿ ಬೆಂಗಳೂರು ಸೇರ್ಕೊಂಡವಳೆ. ಮನೆಯಲ್ಲ ನಾನು ಒಬ್ಬಳೇ ಇರೋದು ಕಣವ. ಈ ಟೈಮ್ನಾಗೆ ನಿನ್ನ ಮಗಳೇನಾದ್ರು ನನ್ನ ಪಿರಾಣ ತೆಗೆದ್ಬಿಟ್ರೆ ಬಾಯಿ ನೀರು ಬಿಡಕ್ಕೂ ಇಳ್ದಿರೋ ಅನಾಥಿ ಹಣ ಆಗ್ಬಿಡ್ತೀನಿ ನಾನು.
ಪುಟ್ಟು ಅನ್ನವ ಅದ್ಯಾಕೆ ಹಂಗೆಲ್ಲ ಮಾತಾಡ್ತೀಯ? ನನ್ನ ಮಗಳು ಏನು ಮಾಡಕ್ಕಿಲ್ಲ. ಹಾಗಾದ್ರೆ ದಿಟ್ಟವಾಗ್ಲು ನನ್ನ ಪಿರಾಟ ತೆಗಿಯಕ್ಕಿಲ್ಲ ತಾನೆ? ನಂಜವ್ವ ಜೀವಗಳನ್ನ ಉಳಿಸಿರೋ ಜ್ಯೋತಿ ಅವಳು. ಅವಳನ್ನ ಕ್ಷಮೆ ಕೇಳಿದ್ರೆ ಕ್ಷಮಿಸ್ತಾಳೆ ಹೊರ್ತು ಕೇಡ್ ಬಯಸಕ್ಕಿಲ್ಲ. ಈಗ ನನ್ನ ಮನ್ಸಿಗೋಸಿ ಸಮಾಧಾನ ಆಯ್ತು ಪುಟ್ಟಕ್ಕ. ಆದ್ರೂ ನೀವು ಮಾಡಿರೋ ಪಾಪಕ್ಕೆ ಸಣ್ಣ ಶಿಕ್ಷೆ ಆದ್ರೂ ಆಗ್ಬೇಕಲ್ವಾ? ಕಿರಾಣವಾಗದೆ ಇದ್ರು ಕೈ ಕಾಲ್ಗೆ ಲಕ್ವ ಹೊಡಿಬೋದು. ಅವ್ವಾ ಕುಸೆ ಕೈಗೋ ಕಾಲ್ಗೋ ಹೊಡೆದ್ರೆ ತೆಳ್ಕೊಂಡು ಓಡಾಡ್ಬೋದು, ಬುದ್ಧಿಗೆ ಹೊಡೆದ್ಬಿಟ್ರೆ ಹುಚ್ಚಿಯಾಗಿ ಹೋಯ್ತಾರೆ. ಅಯ್ಯಯ್ಯೋ ಬಟ್ಟೆ ಹರ್ಕೊಂಡ್ ಬೀದಿ ಸುತ್ತಂಗ ಆಗೋಯ್ತೀನಿ ಗೋಪಾಲಯ್ಯ. ಹಂಗೆಲ್ಲ ಏನೇನು ಹೇಳಿ ಎದುರಿಸ್ಬೇಡ ನನ್ನ. ಅಣೆಯ ಮಾಡ್ದವ್ರ ಪಾಪ ಆಡ್ದವ್ರ ಬಾ ಇಲ್ಲಿ ಅಂತ ನಮ್ಗೆ ಯಾಕೆ ಬಿಡೋಣಿ ಅದು? ಅದು ಸರಿ. ಹಾ ನಂಜಮ್ಮ ಹುಷಾರು. ಬೇಗ ಚಂದ್ರು ಅಣ್ಣಯ್ಯನ ಮನೆ ಕರ್ಸ್ಕೊಳ್ಳಿ. ತಲೆ ಕೆರ್ಕೊಂಡು ಬಟ್ಟೆ ಹರ್ಕೊಂಡಿದ್ದಾಗ ನಮ್ಮೂರೊಬ್ರು ಮನೇಲಿರೋದು ತುಂಬಾ ಒಳ್ಳೇದು. ಅಯ್ಯೋ 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 ಪುಟ್ಟಕ್ಕ, ಇದೇನ್ ಪುಟ್ಟಕ್ಕ, ಒಬ್ಬೊಬ್ರು ಒಂದೊಂದ್ ಮಾತಾಡ್ ನನ್ನ ಎದುರಿಸ್ತವ್ರಲ್ಲ. ಏಯ್ ಎಲ್ಲ ವಸಿ ಸುಮ್ಕಿರಿ. ಒಬ್ಬೊಬ್ರು ಒಂದೊಂದು ಹೇಳಿ ನಂಜಮ್ಮನ ಯಾಕೆ ಹಿಂಗೆ ಎದುರಿಸ್ತಾ ಇದ್ದೀರಿ? ನಂಜವ್ವ ಸ್ನೇಹ ನೋವ್ವ, ನಾನು ಹೇಳ್ತಾ ಇವ್ನಿ ನಿಂಗೆ ಏನೂ ಆಗಕ್ಕಿಲ್ಲ. ನೆಮ್ಮದಿಯಾಗಿ ಮನ್ಗೋಗು. ಹಂಗಂದಿಯಾ? ಸರಿ ಹಂಗಾರೆ ಮಾತ್ಕೊಡು. ಆಯ್ತು. ದಿಟ್ಟವಾಗ್ಲೂ ನನ್ನ ಮಗಳು ನಿನಗೆ ಏನೂ ಮಾಡಕ್ಕಿಲ್ಲ. ನೆಮ್ಮದಿಯಾಗಿ ಮನ್ಗೋಗು. ಸರಿ ಹಂಗಾರೆ ನಾನಿನ್ ಬರ್ತೀನಿ. ವಾ, ನರಿನೇ ತಬ್ಬಿಬಾಗಿದನ್ನ ಇದೇ ಮೊದಲಾಗಿತ್ತ ನೋಡಿ. ನಮ್ ಸ್ನೇಹನ್ ಶಕ್ತಿನೇ ಹಂಗೆ. ಆತ್ಮ ಆಗಿ ಬಂದು ಎಲ್ರೂ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಲು. ಅಪ್ಪ, ನನ್ನ ಮನ್ಸಲ್ಲಿದ್ದ ಆತಂಕ ಎಲ್ಲ ಈಗ ಮುಗಿತು. ಅಲ್ಲ, ಆ ತಾಂಡವನ ಪೊಲೀಸ್ ಅಪ್ಪನ್ನೇ ಆ ಸ್ನೇಹನ ಆತ್ಮ ಪದರ್ಗುಟ್ಟಂಗ್ ಮಾಡಿ ಊರಿಂದ ಆಚೆಗಾಗೈತೆ ಅಂದ್ಮೇಕೆ ನಾನು ಬಿಡ್ತಿದ್ದ. ಮೊದ್ಲೇ ಆ ರಾಧನ್ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಮಾಡಿವ್ನಿ. ಈಗಲೂ ಬಂದು ಇವ್ರ ಹತ್ರ ಸಮಯ ಕೇಳಲಿಲ್ಲ ಅಂದಿದ್ರೆ ಊರ್ ಬಾಗ್ಲಲ್ಲಿ ಎಣ ಆಗಿ ಕಾಗೆ ಹದ್ದುಗ ಆಹಾರ ಆಗ್ಬಿಡ್ತಿದ್ದೆ. ಹೆಂಗೋ ಇವ್ರ ತವ ಸಮಯ ಕೇಳಿ ಬದುಕೊಂಡಿನಿ. ಹಿಂಗೆ ಒಳ್ಳೆ ದಾರಿಯಲ್ಲಿ ನಡೆದು 120 ವರ್ಷ ಆರೋಗ್ಯವಾಗಿ ಗಟ್ಟುಮುಟ್ಟಾಗಿ ಬದುಕ್ಬಿಟ್ರೆ ಅಷ್ಟೇ ಸಾಕು. ಭಗವಂತ ಕಾಪಾಡ್ತಾನೆ.